ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿರುವಂಥದ್ದು. ಅದಕ್ಕೆ ಏನು ಚಿಕ್ಕನಾಯಕನಹಳ್ಳಿ ಶಾಸಕರಾದಂಥ ಸುರೇಶ್ ಬಾಬು ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ರೂಪುರೇಷೆಗಳು ಯಾವ ಥರ ಇರುತ್ತೆ? ಇವತ್ತು ಒಂದು ಪಕ್ಷವನ್ನು ಕಟ್ಟಿ ಇವತ್ತು ಪಕ್ಷ ಯಾವುದೇ BJP ಆಗ್ಬೋದು, JDS ಅಭ್ಯರ್ಥಿ ಯಾರೇ ನಿಂತರೂ ಅಲ್ಲಿ ಗೆಲ್ಲೋಂಥ ಪರಿಸ್ಥಿತಿ ಉದ್ಭವ ಆಗೋ ರೀತಿಯಲ್ಲಿ ಎಲ್ಲರೂ ಕೂಡ ಸಂಘಟನೆ ಆತ್ಮಸ್ಥೈರ್ಯ ತುಂಬಿ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರಲಿ, ಇಲ್ಲ ಗ್ರಾಮ ಪಂಚಾಯತಿ ಡಿಸೆಂಬರ್ಗೆ ಬರ್ತದೆ, ಇವು ಯಾವುದೇ ಬಂದರೂ ಕೂಡ ಸಮರ್ಥವಾಗಿ ಎದುರಿಸೋ ನಿಟ್ಟಿನಲ್ಲಿ ಇವತ್ತು ಚಾಲನೆಯನ್ನು ಪರಮ ಪೂಜ್ಯರ ಒಂದು ಸನ್ನಿಧಿಗೆ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿಂದ ಇವತ್ತು ಗುಬ್ಬಿ ಮತ್ತು ಕುಣಗಲ್ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಸರ್, 12 ಜನ ಶಾಸಕರನ್ನ ಕಾಂಗ್ರೆಸ್ಸಿಗೆ ಕರ್ಕೋಬೇಕು ಅಂತ DKC ಹಲವು ಪ್ರಯತ್ನ ಮಾಡ್ತಾ ಇದ್ದಾರೆ, ಚರ್ಚೆ ಕೂಡ ಆಗ್ತಾ ಇದೆ. ಸುಳ್ಳು. ಯಾರು ಕೂಡ ಮುಳುಗೋ ಅಡುಗೆಗೆ ಯಾರು ಹೋಗ್ತಾರ್ರಿ? ಸುಮ್ಮನೆ ಅವರು ಬರೀ ಹೊರಗಡೆ ತೋರಿಸ್ಕೊತಾ ಇದ್ದಾರೆ. ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಇವತ್ತು ಜನ ಎಲ್ಲ ಚೀಮಾರಿ ಹಾಕೋ ಪರಿಸ್ಥಿತಿಗೆ ಬಂದಿದ್ದಾರೆ. ಖಂಡಿತ ಯಾರು ಕೂಡ ನಮ್ಮಲ್ಲಿ ಒಬ್ಬರು ಶಾಸಕರು ಕೂಡ ಆ ಥರ ಮನಸ್ಥಿತಿ ಇಲ್ಲ. ಎಲ್ಲರೂ ಕೂಡ ಸ್ಥೈರ್ಯವಾಗಿ ಜನತಾದಳದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಎಲ್ಲ ಒಂದು ಕಡೆ ಹೇಮಾವತಿ ವಿಚಾರದ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೇಮಾವತಿದು ಇವ್ರೇನಾಗಿದೆ, ಇವ್ರ ಜಿಲ್ಲೆಗೆ ತೊಗೊಂಡೋಗ್ಲಿಕ್ಕೆ ಅಲ್ಲಿಂದ ಮುಂದೆ ಅವ್ರ ಕ್ಷೇತ್ರಗಳಿಗೆಲ್ಲ ತೊಗೊಂಡೋಗೋಕ್ಕೆ ವಾಮ ಮಾರ್ಗ ಹಿಡಿತಾ ಇದ್ದಾರೆ. ಖಂಡಿತ ಇದು ಮೊದಲಿಂದನೂ ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ, ಅದರಲ್ಲೇನು ಇದಿಲ್ಲ. ಇವತ್ತು ನಾವು ಖಂಡಿತ ಇದನ್ನು ಬಿಡಲ್ಲ. ಯಾರು ಕೂಡ ಜಿಲ್ಲೆನಲ್ಲಿ ನಮ್ಮ ಜಿಲ್ಲೆ ನೆಲದ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ. ಖಂಡಿತ ಇದನ್ನು ಈ ಯೋಜನೆ ಅನುಷ್ಠಾನಕ್ಕೆ, ಯಾಕೆಂದರೆ ಮುಂದೆ ನಮಗೆ ಗುಬ್ಬಿ ಇರ್ಬೋದು, ತುಮಕೂರು ಮತ್ತು ಸಿರಾ ಈ ಭಾಗದ ರೈತರಿಗೆ ತುಂಬ ತೊಂದರೆ ಆಗ್ತದೆ. ಆದ್ದರಿಂದ ಈ ಯೋಜನೆ ಅನುಷ್ಠಾನಕ್ಕೆ ತರಬೇಡಿ. ಈಗೇನು ನೀವೇ ಕೆನಲ್ ಮಾಡಿದ್ರಿ, ವೈಡನ್ ಮಾಡಿದ್ರಿ, ಹಿಂದೆ ನಿಮ್ಮ ಸರ್ಕಾರ ಇದ್ದಾಗಲೇ ಜಯಚಂದ್ರ ಅವರು ಎಲ್ಲ 500 ಕೋಟಿ ರೂಪಾಯಿ ಮೇಲೆ ಅದು ಹಣವನ್ನು ಹಾಕಿ ಕೆನಾಲ್ ವೈಡನ್ ಮಾಡಿದಿರಿ. ಮೊದಲಿಗೆ ಟೈಲೆಂಟ್ಗೆ ನೀರು ಕೊಟ್ಬಿಟ್ಟು ಆಮೇಲೆ ನಮ್ಮ ಬೇರೆಯವ್ರಿಗೆ ಕೊಡಿ, ಆ ಥರ ಒಂದು ವ್ಯವಸ್ಥೆ ಮಾಡಿ, ಅವಾಗ ಸರಿ ಹೋಗ್ತದೆ. ಬಿಟ್ಟರೆ ಈ ಥರ ಬೇರೆ ಅದಕ್ಕೆ ಒಂದು ಕೆನಾಲ್ ಇದನ್ನು ಮಾಡ್ಕೊಂಡು ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡಿಕೊಂಡು ಅದ್ರ ಮುಖಾಂತರ ತಗೊಂಡೋದ್ರೆ ಇಲ್ಲಿ ಎಲ್ಲ ರೈತರು ನಮ್ಮ ಜಿಲ್ಲೆಯವರು ಹಾಳಾಗಿ ಹೋಗ್ತಾರೆ. ಅದಕ್ಕೆ ನಾವು ಯಾರು ಕೂಡ ಬಿಡಲ್ಲ. ಪರಮೇಶ್ವರ್ ಅವರು ತುಮಕೂರು ಹೆಸರು ಬದಲಾವಣೆ ವಿಚಾರ ಬೆಂಗಳೂರು ಉತ್ತರ ಮಾಡಬೇಕು ಅಂತ ದಯಮಾಡಿ ಇವರು ಹೆಸರು ಬದಲಾವಣೆ ಅಲ್ಲ, ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನ ಬದಲಾವಣೆ ಮಾಡೋಕ್ಕೆ ನೋಡಿ. ಹೆಸರು ಬದಲಾವಣೆಯಿಂದ ಏನಾಗಲ್ಲ. ಮಾಡ್ತಕ್ಕಂಥ ಕೆಲಸ, ಇಲ್ಲಿ ಅಭಿವೃದ್ಧಿ, ಇಲ್ಲಿಗೆ ಬೇಕಾದಂಥ ಶೈಕ್ಷಣಿಕವಾಗಿ ಮೊದಲು ತುಮಕೂರು ಜಿಲ್ಲೆ ಮೊದಲನೇ ಸ್ಥಾನದಲ್ಲಿತ್ತು. ಈಗ ಎಲ್ಲಿದೆ ಸ್ವಾಮಿ? ನಮ್ಮ ಜಿಲ್ಲೆಗೆ ಹೆಸರುವಾಸಿ ಇತ್ತು ಸಿದ್ಧಗಂಗೆ ಮಠ, ಇದೆಲ್ಲ ಇನ್ಸ್ಟಿಟ್ಯೂಷನ್ಸು ಎಲ್ಲದು. ಈಗ ಅದೆಲ್ಲ ಕುಗ್ಗು ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ? ಒಂದು ಸ್ವಲ್ಪ ಯೋಚನೆ ಮಾಡಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ. ದಯಮಾಡಿ ಹೆಸರು ಬದಲಾವಣೆಯಿಂದ ಏನು ನಮ್ಮ ಜಿಲ್ಲೆ ಬದಲಾಗಲ್ಲ. ಖಂಡಿತ ನಮ್ಮ ಜಿಲ್ಲೆಗಿರ್ತಕ್ಕಂಥ ಹೆಸರು ಏನು ಶೈಕ್ಷಣಿಕವಾಗಿ ಹೆಚ್ಚಿನ ಒಂದು ಜನ ಇಲ್ಲಿ ಬಂದು ಓದ್ತಾ ಇದ್ರು ಮೊದಲಿಂದ, ಅದನ್ನು ನಾವು ಉಳಿಸ್ಕೊಡೋಂಥದ್ದನ್ನ ಮೊದಲು ಪ್ರಯತ್ನ ಮಾಡಿ ಅಂತ ಹೇಳಿ ಬಯಸ್ತೀವಿ. ಇಷ್ಟು ಸುರೇಶ್ ಬಾಬು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.